ಆಹಾ ಹಾ ಹಾ ದೇವ್ರೇ, ಗೆಲ್ಲಿಸ್ಬಿಟ್ನಪ್ಪ ಅಂತೂ. ಗೆದ್ವಿ. ಅವನವನು ಅಂತೂ ಇಂತೂ ಮತ್ತೊಂದು ಮ್ಯಾಚ್ ಗೆದ್ವಿ. ಇವತ್ತು ಪಂಜಾಬ್ ಜೊತೆ ಇರೋ ಮ್ಯಾಚ್ ಹೆಂಗೆ ಹುಚ್ಚನಾಗಿ ಹೊಡೆದಂಗೆ ಹೊಡೆದ್ರೆ ಅಂದ್ರೆ, ಆ ಪಂಜಾಬ್ನವ್ರು ಮುಟ್ಟು ನೋಡ್ಕೋಬೇಕಾಯ್ತು ಮ್ಯಾಚ್ನ. ಆ ರೇಂಜಿಗೆ ಬ್ಯಾಟಿಂಗ್, ಆ ರೇಂಜಿಗೆ ಬೌಲಿಂಗ್. ಅಣ್ಣ ಎಲ್ಲಿದ್ರಣ್ಣ ಇಷ್ಟು ದಿನ? ಅವನವನು ಮೊದಲೇ ಏನಾರು ಸಿಗ್ಬಾರ್ದಿತ್ತ ನೀವು? ಅದು ಏನು ಬ್ಯಾಟಿಂಗ್ ರೀ ಅವನು, ನಮ್ಮ ಕಿಂಗ್ ಕೊಹ್ಲಿದು. ಅಯ್ಯೋ ದೇವ್ರಣ, ಅಣ್ಣ ದೇವ್ರಣ್ಣ ನೀನು ಎಲ್ಲಿದೆಯಾ ಅಣ್ಣ? ದೇವರು, ನೀನು ಅಭಿಮಾನಿಗಳ ದೇವರು. ನೀನು ಮಾತ್ರ ಹೆಂಗಿದೆಯಾ ಅಂದರೆ ನಮ್ಮ ಆರ್ ಸಿ ಬಿ ಪಾಲಿನ ದೇವರು, ಕಿಂಗು, ನಮ್ಮ ರಾಜ. ಅಣ್ಣ ನೀನು ಒಬ್ಬರಿದ್ರೆ ಸಾಕಣ. ಅವನವನು ಏನೇನು ಹೇಳ್ತಾರೆ ನಿನ್ನ ಬಗ್ಗೆ. ಇನ್ನೂ ಸ್ಲೋ ಆಗಿ ಆಡ್ತಾನೆ, ಹಂಗೆ ಹೊಡೆಯಲ್ಲ, ಹಿಂಗೆ ಹೊಡೆಯಲ್ಲ. ಅವ್ರು ನಿಮಗೆ ಹೆಂಗೆ ಗೊತ್ತೋಲೆ? ಇದು ಒಬ್ಬ ವ್ಯಕ್ತಿ ಕ್ರೇಜಿನಾಗ ಅದಾನಂದ್ರೆ ಸಾಕು. ಅವನವನು ಮತ್ತೆ ಯಾರು ಬೇಕಾಗಿಲ್ಲ. ಅವನವನು ಇನ್ನೊಂದು 2 ಓವರ್ ನಿಂತಿದ್ನಂದ್ರೆ ಹತ್ತತ್ರ ತಿಂಡಿ ಕಡಲಾಗ್ಬಿಡೋದು ಮ್ಯಾಚು. ಇನ್ನೂ ಮ್ಯಾಚ್ ತಿಂಡಿ ಕಡಲಾಗ್ಬಿಡೋದು. ಏನು ಮ್ಯಾಚ್ ರೀ! ಅವನವನು 241 ರನ್ ಹೊಡೆದ್ರು, ಅದರಲ್ಲಿ 92 ರನ್ ನಮ್ಮ ಕಿಂಗ ಹೊಡೆದಾನ. ಅವನವನು ಇನ್ನು ಪಾಪ ಡುಪ್ಲೆಸಿ ಅವ್ರು ಬಂದರು, ಹಂಗೆ ಹೋದರು. ಹಂಗೆ ಬಂದು ಹೋಗ್ತಾರ್ರಿ. ಆದರೆ ಏನು ರೀ, ನಂಬಿಕೆ ಅನ್ನೋದು ಒಬ್ಬರ ಮೇಲೆ ಇರೋದು, ನಮ್ಮ ಕಿಂಗ್ ಮೇಲೆ. ಹಂಗೆ ಇವತ್ತು ನಮ್ಮ ಪಟ್ಟೇದಾರ ಸಾಹೇಬ್ರದ್ದು ಒಂದು ಕ್ಯಾಚ್ ಬಿಟ್ರಿ, ನಮ್ಮ ಕಿಂಗ್ದು ಒಂದು 2 ಕ್ಯಾಚ್ ಬಿಟ್ಟರು. ಅವ್ರಿಗೆ ಬಿಟ್ಟು ತಪ್ಪು ಮಾಡಿದ್ರು ಏನೋ ಗೊತ್ತಿಲ್ಲ. ಇವು ಹುಚ್ಚನಾಗಿ ಹೊಡ್ದಂಗೆ ಹೊಡೆದ್ರು, ಇಬ್ಬರು ಹುಚ್ಚನಾಗಿ ಹೊಡ್ದಂಗೆ ಹೊಡೆದ್ರು. ಇನ್ನು ನಮ್ಮ ಗ್ರೀನ್ ಅವ್ರು ಬಂದ್ಬಿಟ್ಟು ಸಾಥ್ ಕೊಟ್ಟರು. ಇನ್ನು ಹೆಂಗಾಯ್ತಾನೆ ಇವತ್ತಿನ ಮ್ಯಾಚು. ಅವನವನು ಖುಷಿಗೆ ಬಾರನೇ ಇಲ್ಲ, ಏನು ಮಾತಾಡ್ಬೇಕಂತ ಸಹಿತ ಗೊತ್ತಾಗೋದು. ಆ ರೇಂಜಿಗೆ ಹೊಡೆದ್ಬಿಟ್ಟವ್ರು. ನೆಮ್ಮದಿಯಿಂದ ಗೆದ್ದ ಮ್ಯಾಚ್ ಅಂದ್ರೆ ಇದಾಗಿರ್ಬೇಕು ಅನ್ಸುತ್ತೆ ನಂಗೆ ಅನ್ಸಿ ಮಟ್ಟಿಗೆ. ಅವನವನು ಆರಾಮ್ ಗೆಲ್ಲಕೊಂತೀವಪ್ಪ ಮ್ಯಾಚ್ನ. ಹಿಂಗೆ ದೇವ್ರು ಗೆಲ್ಸ್ಕೊಂಡು ಹೋಗ್ಬಿಟ್ನಂದ್ರೆ ಆರಾಮ್ ಪ್ಲೇ ಆಫಿಗೆ ಹೋಗ್ಬಿಡ್ತೀವಿ. ಪ್ಲೇ ಆಫಿಗೆ ಹೊಕ್ಕಿನೋ ಇಲ್ಲೋ ಕನಸು, ನಾವು ಪ್ಲೇ ಆಫಿಗೆ ಹೊಕ್ಕಿವಿಲ್ಲೋ ಕನಸು. ಆದರೆ ಒಂದಿಬ್ಬರನ್ನ ಎತ್ಕೊಂಡು ಹೋಗೋದು ಮಾತ್ರ ಪಕ್ಕ. ಅವನವನು ಗೆಲ್ಲಕ್ಕಿಂತ ಮೊದಲು ಒಂದಿಬ್ಬರನ್ನ ಎತ್ಕೊಂಡು ಹೋಗಿ ಅವ್ರನ್ನೂ ದಂಡಿಗೆ ಹಚ್ಚಿ ನಾವು ದಂಡಿಗೆ ಹೋಗ್ಬಿಡ್ತೀವಿ ಅತ್ತಾಗ. ಅವನವನು ನಮ್ಗೆ ಈ ವರ್ಷ ಕಪ್ ಗೆಲ್ಲುತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ನಾಗ ನಾವು ಪ್ರಯತ್ನ ಬಿಡಲ್ಲ, ನಾವು ಹೊಡಿಯೋದು ಬಿಡಲ್ಲ. ಅವನವನು ಹೆಂಗೆ ಆಗ್ಬೇಕಂದ್ರೆ ಇದು ಮ್ಯಾಚು ಗೆಲ್ಕಂತ ಹೋಗಿ ಫೈನಲ್ಗೆ ಹೋಗ್ಬಿಟ್ಟು ಕಪ್ ಗೆದ್ದುಬಿಟ್ರೆ ಹೆಂಗೆ ಆಗಿಬಿಟ್ರೆ ನಮ್ಮ ಆರ್ ಸಿ ಬಿ ಅಭಿಮಾನ ಎಲ್ಲ ಇಡೀ ಕರ್ನಾಟಕದಾಗ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿ ಅವನು ಎಲ್ಲೆಲ್ಲಿ ಬಾಂಬು ಸ್ಫೋಟ ಆಕ್ಕವು, ಎಲ್ಲೆಲ್ಲಿ ಪಟಾಕ್ಷಿ ಹಚ್ತಾರೋ, ಎಲ್ಲೆಲ್ಲಿ ಏನೇನು ಹಚ್ತಾರೋ, ಬೆಂಕಿ ಹಚ್ತಾರೋ ಗೊತ್ತಿಲ್ಲ. ಅವನವನು ಒಂದು ಸರ್ತಿ ಗೆಲ್ಲಪ್ಪ, ಇದೊಂದು ಸರ್ತಿ ಕಪ್ ಗೆದ್ದು ಬಿಡಲಿ. ಅವನವನು ಹೆಂಗೆ ಆಗುತ್ತಂದ್ರೆ ಒಂದು ವಾರ ಇಡೀ ಫುಲ್ ಆಲ್ ಓವರ್ ಕರ್ನಾಟಕ ಫುಲ್ಲು ಜಿಂದಾಲಾಲ. ಅವನವನು ಹೊಡಿ 9 ಅಂತ ಅವನು ಎಲ್ಲಿ ನೋಡಿದ್ರು ಹಬ್ಬ, ಎಲ್ಲಿ ನೋಡಿದ್ರು ಸಂಭ್ರಮ ಆಗಿರುತ್ತಾ. ಆ ದೇವರು ಇದೊಂದು ಸರ್ತಿ ಕಪ್ ಗೆಲ್ಲಿಸ್ಲಿ ದೇವ. ಹಿಂಗೆ ಗೆಲ್ಸ್ಕೊಂಡು ಹೋಗಿ ಪ್ಲೇ ಆಫಿಗೆ ಕರ್ಕೊಂಡೋಗಿ ಕಪ್ ಗೆಲ್ಲಿಸು. ನಮ್ಮ ಕೈಯಾಗ ಕಪ್ ಹಿಡಿಯಂಗೆ ಮಾಡಿಬಿಡಪ್ಪ ಈ ಸರ್ತಿ. ಅವನವನು ಹುರ್ಕೊಂಬಿಡ್ಲಿ. ಯಾವ ರೇಂಜಿಗೆ ಹುರ್ಕೊತಾರೆ ಅಂದ್ರೆ ಬರ್ನಾಲ್ ಸಹಿತ ಸಿಗ್ಬಾರ್ದು, ಆ ರೇಂಜಿಗೆ ಉರ್ಸಪ್ಪ. ಇದೊಂದು ಸರ್ತಿ ಕಪ್ ಗೆಲ್ಸು.